ಜ್ಞಾನಲೋಕ ವಾಹಿನಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಮ್ಮ ಶಾಲೆಗೆ 1ನೇ ತರಗತಿಗೆ ದಾಖಲಾಗಿರುವಂತಹ ವಿದ್ಯಾರ್ಥಿಗಳನ್ನು UDays Plus ವೆಬ್ಸೈಟ್ನಲ್ಲಿ ದಾಖಲು ಮಾಡಿಕೊಳ್ಳೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು UDays Plus ವೆಬ್ಸೈಟ್ನಲ್ಲಿ HTMSನಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಂಡು ಲಾಗಿನ್ ಆಗಬೇಕಾಗತ್ತೆ. ಅದಾದ ಬಳಿಕ ನಿಮಗೆ ಅಂದರೆ ಪ್ರಸಕ್ತ ಶೈಕ್ಷಣಿಕ ವರ್ಷವನ್ನು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಅಲ್ಲಿ ಸ್ಕೂಲ್ನ ಡ್ಯಾಶ್ಬೋರ್ಡ್ ಎನ್ನುವಂಥದ್ದು ಬರುತ್ತೆ. ಡ್ಯಾಶ್ಬೋರ್ಡ್ನಲ್ಲಿ ನಾವು ಗಮನಿಸಿದಂತೆ ಅಲ್ಲಿ ಆ್ಯಡ್ ಸ್ಟೂಡೆಂಟ್ ಎನ್ನುವಂತಹ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ 1ನೇ ತರಗತಿಯ ವಿದ್ಯಾರ್ಥಿಗಳನ್ನು ದಾಖಲು ಮಾಡಲಿಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಪುಟ ಓಪನ್ ಆಗುತ್ತೆ. ಅಲ್ಲಿ ಕ್ಲಾಸ್, ಸೆಕ್ಷನ್ ಮತ್ತು ಅಕಾಡೆಮಿಕ್ ಇಯರ್ ಅಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ಜನರಲ್ ಪ್ರೊಫೈಲ್ನಲ್ಲಿ ಮೊದಲು ನಾವು ವಿದ್ಯಾರ್ಥಿಗಳ ಹೆಸರನ್ನು ನಾವು ನಮೂದು ಮಾಡಬೇಕಾಗತ್ತೆ. ಅಂದರೆ ಶಾಲೆಯಲ್ಲಿ ಯಾವ ಥರ ನಾವು ಹೆಸರನ್ನು ನಮೂದು ಮಾಡಿರ್ತೇವೋ ಅದೇ ಥರ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ನಂತರದಲ್ಲಿ ಜೆಂಡರ್ ಎನ್ನುವಂಥ ಒಂದು ಆಪ್ಷನ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ಡೇಟ್ ಆಫ್ ಬರ್ತನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸ್ಕೂಲ್ ಸ್ಟೇಟ್ ಕೋಡ್ ಅಂತ ಇದೆ, ಅದು ಆಪ್ಷನಲ್ ಆಗಿದೆ. ಇದಕ್ಕೆ ನೀವು STS ನಂಬರನ್ನು ಸಹ ನೀವು ಎಂಟ್ರಿ ಮಾಡ್ಬೋದಾಗಿರುತ್ತೆ. ಅದಾದ ಬಳಿಕ ಅಲ್ಲಿ ಮದರ್ಸ್ ನೇಮ್ ಅಂತ ಇದೆ. ಅಂದರೆ ಶಾಲೆಯ ದಾಖಲೆಗಳಲ್ಲಿ ನೀವು ಯಾವ ಥರ ಅದನ್ನು ಬರೆದಿರ್ತೀರೋ ಅದೇ ಥರ ಇಲ್ಲಿ ಎಲ್ಲವನ್ನು ಎಂಟ್ರಿ ಮಾಡಬೇಕಾಗತ್ತೆ. ಈಗಾಗಲೇ ನೀವು SATS ವೆಬ್ಸೈಟ್ನಲ್ಲಿ ಸಹ ವಿದ್ಯಾರ್ಥಿಗಳನ್ನು ದಾಖಲೆ ಮಾಡ್ಕೊಂಡಿರ್ತೀರಿ. ಅದರಲ್ಲಿ ನೀವು ಯಾವ ಥರ ದಾಖಲೆಗಳನ್ನು ಮಾಡ್ಕೊಂಡಿರ್ತೀರೋ ಅದೇ ಥರ ಮಾಹಿತಿಯನ್ನು ಇಲ್ಲೂ ಸಹ ನೀವು ಎಂಟ್ರಿ ಮಾಡಬೇಕಾಗತ್ತೆ. ಹೆಸರು ನೀವು ಟೈಪ್ ಮಾಡಬೇಕಾದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅಕ್ಷರ ಅಂದರೆ ಮುಗಿದ ಮೇಲೆ, ಹೆಸರು ಮುಗಿದ ಮೇಲೆ ಯಾವುದೇ ರೀತಿಯ ಸ್ಪೇಸ್ಗಳನ್ನು ಕೊಡುವ ಹಾಗೆ ಇಲ್ಲ, ಅದನ್ನು ಗಮನಿಸ್ಕೊಳ್ಳಿ. ತಾಯಿಯ ಹೆಸರನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ತಂದೆಯ ಹೆಸರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಗಾರ್ಡಿಯನ್ ಯಾರಾದರೂ ಇದ್ದರೆ ಅಂದರೆ ಅವರ ಹೆಸರುಗಳನ್ನು ಅಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಆಧಾರ್ ನಂಬರ್ ಆಫ್ ಸ್ಟೂಡೆಂಟ್ಸ್, ಅದರಲ್ಲಿ ವಿದ್ಯಾರ್ಥಿಗಳ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ನೇಮ್ ಆಫ್ ಸ್ಟೂಡೆಂಟ್ ಆ್ಯಸ್ ಪರ್ ಇನ್ ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ನಲ್ಲಿ ವಿದ್ಯಾರ್ಥಿಯ ಹೆಸರು ಯಾವ ಥರ ಇದೆಯೋ ಅದೇ ಥರ ನಾವಲ್ಲಿ ಟೈಪ್ ಮಾಡಬೇಕಾಗತ್ತೆ. ನೋಡಿ, ನೀವು ಹೆಸರನ್ನು ಅಥವಾ ಯಾವುದೇ ಒಂದು ಮಾಹಿತಿಯನ್ನು ಟೈಪ್ ಮಾಡಿದ ತಕ್ಷಣ ಅದರಲ್ಲಿ ರೈಟ್ ಮಾರ್ಕ್ ಬರುತ್ತೆ ಗ್ರೀನ್ ಕಲರ್ನಲ್ಲಿ. ಹಾಗೆ ಬಂತು ಅಂತಾದರೆ ನೀವು ಟೈಪ್ ಮಾಡಿರುವಂಥದ್ದು ಸರಿಯಾಗಿದೆ ಎನ್ನುವಂಥದ್ದು, ಅಂದರೆ ಅವರು ಯಾವ ಕ್ರಮದಲ್ಲಿ ಸೂಚಿಸಿದ್ದಾರೋ ಅದೇ ಕ್ರಮದಲ್ಲಿ ನೀವು ಟೈಪ್ ಮಾಡಿದ್ದೀರಿ ಎನ್ನುವುದು ಅರ್ಥವಾಗುತ್ತೆ. ಈ ಮಾಹಿತಿಗಳನ್ನು ಭರ್ತಿ ಮಾಡಿದ ಬಳಿಕ ಅಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇದೆ ನೋಡಿ, ಅದರಲ್ಲಿ ನಾವು ವಿದ್ಯಾರ್ಥಿಗಳ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕಾಗತ್ತೆ. ಹಾಗೆ ಅದಾದ ಬಳಿಕ ಪಿನ್ ಕೋಡನ್ನು ಸಹ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಪೋಷಕರ ಮೊಬೈಲ್ ನಂಬರನ್ನು ಸಹ ನಾವಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ, ಹಾಗೆ ವಿದ್ಯಾರ್ಥಿಗಳ ಇಮೇಲ್ ID ಇದ್ದರೆ ಅವುಗಳನ್ನು ಸಹ ನಾವು ಅದರಲ್ಲಿ ಎಂಟ್ರಿ ಮಾಡ್ಬೋದು. ಅಡ್ರೆಸ್ ಮಿನಿಮಮ್ ಆಗಿ 10 ಅಕ್ಷರ ಅಂತೂ ಇರಲೇಬೇಕು ಅಂತ ಅಲ್ಲಿ ಸೂಚಿಸುತ್ತೆ. ಹಾಗೆ ಅಡ್ರೆಸ್ನಲ್ಲಿ ಯಾವುದೇ ಹೆಸರುಗಳನ್ನು ಅಥವಾ ಯಾವುದೇ ಮಾಹಿತಿಗಳನ್ನು, ಊರಿನ ಹೆಸರು ಯಾವುದನ್ನು ಟೈಪ್ ಮಾಡಿದ ಮೇಲೆ ಸ್ಪೇಸನ್ನು ಕೊಡ್ಬೋದು. ಆದರೆ ನೀವು ಅಷ್ಟು ಅಡ್ರೆಸ್ ಟೈಪ್ ಆದ ಮೇಲೆ ಯಾವುದೇ ಸ್ಪೇಸನ್ನು ಕೊಡುವಂತಿಲ್ಲ ಅನ್ನುವಂಥದ್ದನ್ನು ಸಹ ಅದರಲ್ಲಿ ಸೂಚಿಸುತ್ತೆ. ಅದನ್ನು ಸಹ ನೀವು ಗಮನಿಸಬೇಕಾಗತ್ತೆ. ಅಡಿಷ್ನಲ್ ಡೀಟೇಲ್ಸ್ನಲ್ಲಿ ಮದರ್ ಟಂಗ್ ಆಫ್ ದ ಸ್ಟೂಡೆಂಟ್ ಅಂದರೆ ಮಾತೃಭಾಷೆಯನ್ನು, ವಿದ್ಯಾರ್ಥಿಯ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೋಷಿಯಲ್ ಕೆಟಗರಿಯನ್ನು ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಮೈನಾರಿಟಿ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. BPL ಆಗಿದ್ದರೆ ಎಸ್, ಎಲ್ಲಿದ್ದರೆ ನೋ ಅಂತ ಕೊಡಬೇಕಾಗತ್ತೆ. BPL ಆಗಿದ್ದಾಗ ಅದು ಅಂತ್ಯೋದಯ ಅನ್ನ ಯೋಜನೆಗೆ ಒಳಪಡುತ್ತಾ ಅನ್ನುವಂತಹ ಮಾಹಿತಿಯನ್ನು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. EWS ಅಥವಾ ಡಿಸ್ಅಡ್ವಾಂಟೇಜ್ ಗ್ರೂಪ್ನಲ್ಲಿ ಆ ಮಗು ಒಳಪಡುತ್ತಾ ಅಂತ ಕೇಳುತ್ತೆ, ಅದನ್ನು ಸಹ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. CWSN ಆಗಿದೆಯಾ ಮಗು ಅಂತ ಕೇಳುತ್ತೆ, ಅದನ್ನು ಎಸ್ ಅಂತ ಕೊಟ್ಟರೆ ನಿಮಗೆ ಮಾಹಿತಿಯನ್ನು ಭರ್ತಿ ಮಾಡಲಿಕ್ಕೆ ಕೇಳುತ್ತೆ. ಒಂದು ವೇಳೆ ಮಗು CWSN ಆಗಿದ್ದರೆ, ಇಲ್ಲದೇ ಇದ್ದರೆ ನೀವು ಅದನ್ನು ನೋ ಕೊಟ್ಟರೆ ಬೇರೆ ಯಾವುದೇ ಮಾಹಿತಿಯನ್ನು ಅಲ್ಲಿ ಕೇಳೋದಿಲ್ಲ. ಹಾಗೆ ವಿದ್ಯಾರ್ಥಿ ಭಾರತೀಯನೇ ಅಂತ ಕೇಳುತ್ತೆ. ಅದರ ಜೊತೆಯಲ್ಲಿ ಕಳೆದ ವರ್ಷದಲ್ಲಿ ಇದು ಔಟ್ ಆಫ್ ಸ್ಕೂಲ್ ಚಿಲ್ಡ್ರನ್ ಆಗಿತ್ತೆ ಅನ್ನುವಂಥ ಒಂದು ಮಾಹಿತಿಯನ್ನು ಕೇಳುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲಡ್ ಗ್ರೂಪ್ ಯಾವುದು ಅಂತ ಸೆಲೆಕ್ಟ್ ಮಾಡಿಕೊಂಡು ಸೇವ್ನ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅಂದರೆ ವಿದ್ಯಾರ್ಥಿ ಹೆಸರು, ತಂದೆಯ ಹೆಸರು, ತಾಯಿಯ ಹೆಸರು, ಹಾಗೆ ಡೇಟ್ ಆಫ್ ಬರ್ತ್, ಇದನ್ನು
ನೀವು ಕನ್ಫರ್ಮ್ ಮಾಡಿದ ಮೇಲೆ ಮತ್ತೆ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ತೋರಿಸುತ್ತೆ. ಮತ್ತೊಂದು ಬಾರಿ ಇದನ್ನು ಗಮನಿಸ್ಕೊಳ್ಳಿ. ಬದಲಾವಣೆಗಳೇನಾದ್ರು ಇದ್ದರೆ ಬದಲಾವಣೆ ಮಾಡಿಕೊಂಡೇ ಸೇವ್ ಮಾಡಿ. ಇದನ್ನು ಎಲ್ಲವನ್ನು ಗಮನಿಸಿಕೊಂಡು ಚೆಕ್ ಬಾಕ್ಸ್ನ ಮೇಲೆ ಟಿಕ್ ಮಾಡಿ ಕನ್ಫರ್ಮ್ನ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ವಿದ್ಯಾರ್ಥಿ ಹೇಳುವಂಥದ್ದು 1ನೇ ತರಗತಿಗೆ ಅಡ್ಮಿಷನ್ ಆಯಿತು ಅಂತೇಳಿ ತೋರಿಸುತ್ತೆ. ಇಷ್ಟು ಮಾಡಿದಾಗ ನೀವು ಈ ವಿದ್ಯಾರ್ಥಿಯು ದಾಖಲಾದಂತೆ ಆಗುತ್ತೆ. ಇಲ್ಲಿ ಬೇಕಾದರೆ ನೀವು ಹೊಸ ವಿದ್ಯಾರ್ಥಿಗಳ ಸೇರ್ಪಡೆಯ ಆಪ್ಷನ್ ಸಹ ಇದೆ. ಹಾಗೆ ನೆಕ್ಸ್ಟ್ ಅಂತ ಕೊಟ್ಟಾಗ ಈ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ಎನ್ರೋಲ್ಮೆಂಟ್ ಪ್ರೊಫೈಲನ್ನು ಭರ್ತಿ ಮಾಡಿ ಸೇವ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ಫೆಸಿಲಿಟಿ ಡಾಟನ್ನು ಸಹ ಸೇವ್ ಮಾಡಿ ನೆಕ್ಸ್ಟ್ ಕೊಡಬೇಕಾಗತ್ತೆ. ಇದೆಲ್ಲ ಆದ ಬಳಿಕ ಕಂಪ್ಲೀಟ್ ಡಾಟಾದ ಮೇಲೆ ಕ್ಲಿಕ್ ಕೊಟ್ಟು ಡಾಟಾವನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಇಷ್ಟನ್ನು ಮಾಡಿದಾಗ ಒಬ್ಬ ವಿದ್ಯಾರ್ಥಿಯನ್ನು 1ನೇ ತರಗತಿಗೆ UDS Plus ವೆಬ್ಸೈಟ್ನಲ್ಲಿ ದಾಖಲು ಮಾಡ್ಕೊಂಡಂಗಾಗುತ್ತೆ. ಇದೇ ರೀತಿ ನೀವು ಡ್ಯಾಶ್ಬೋರ್ಡ್ನಲ್ಲಿ ಆ್ಯಡ್ ಸ್ಟೂಡೆಂಟ್ ಎನ್ನುವಂಥ ಒಂದು ಆಪ್ಷನನ್ನು ಉಪಯೋಗಿಸ್ಕೊಂಡು ನಿಮ್ಮ ಶಾಲೆಗೆ 1ನೇ ತರಗತಿಗೆ ದಾಖಲಾದ ಎಲ್ಲ ಮಕ್ಕಳನ್ನು ದಾಖಲಿಸಿಕೊಳ್ಳಬಹುದು. ಧನ್ಯವಾದಗಳು.